ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾವು ನಮ್ಮ ಹೋಟೆಲ್ಗೆ ಬಂದಿದ್ದೀವಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ನೀವು ನೋಡ್ಕೊಂಡು ಬನ್ನಿ ಅದನ್ನು. ಅದಾದಮೇಲೆ ಇದು ಬ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೇನಂತಂದರೆ ನಮ್ಮದು ಹೋಟೆಲಲ್ಲಿ ಚೆಕ್-ಇನ್ ಇರೋದು ಆಫ್ಟರ್ನೂನ್ 2 o'clock. ಸೊ ಅಲ್ಲಿ ತನಕ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಜಸ್ಟ್ ನಮಗೆ ಇಲ್ಲೇ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಪೂರ್ತಿ ಬಟ್ಟೆ ಎಲ್ಲ ತೆಗಿಯೋಕ್ಕಾಗಲ್ಲ ಟ್ರೋಲಿಯಿಂದ. ಸೊ ಜಸ್ಟ್ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬ್ರಷ್ ಆ ಥರ ಎಲ್ಲ ಮಾಡ್ಕೊಂಡು ಹೋಗೋಣ. ಸೊ ಚೆಕ್-ಇನ್ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡು ಆ ಪ್ಲ್ಯಾನ್ ಇದೆ ನಮಗೆ. ಬಿಕಾಸ್ ಇಲ್ಲ ಅಂತಂದರೆ ಏನೂ ಕೆಲಸ ಆಗಲ್ಲ ಗೈಸ್, ಇಲ್ಲೇ ಇರ್ತೀವಿ, ಡೇ ಪೂರ್ತಿ ವೇಸ್ಟ್ ಆಗುತ್ತೆ, ಆ ಥರ ಆಗುತ್ತೆ. ಸೊ ಈ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೆಂಗೆ ಯು ಶುಡ್ ಗೋ ವಿತ್ ದಿ ಫ್ಲೋ ಥರ, ನಾವು ಹೆಂಗಾಗುತ್ತೆ ಹಂಗೆ ಅಷ್ಟೆ. ಹಾಗೇ ಇರಬೇಕು, ಹೀಗೆ ಇರಬೇಕು ಪರ್ಟಿಕ್ಯುಲರ್ ಆ ಥರ ಇದು ಮಾಡೋಲ್ಲ. ಆ್ಯಂಡ್ ಎಸ್ ದ ಹೋಟೆಲ್ ಇಸ್ ರಿಯಲಿ ಟು ಗುಡ್. ತುಂಬ ಇಷ್ಟ ಆಯಿತು. ಅನನ್ಯದು ಅವ್ರ ಫೇಸಲ್ಲಿ ಇವತ್ತು ಖುಷಿ ನೋಡಿದಾಗ ಒಂಥರ ನನಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಎಸ್ ಅವ್ರದ್ದು ಬರ್ಡೇ ಇವತ್ತು ಅನನ್ಯ ಎಂದು ನಾನು ಮಿಡ್ನೈಟ್ 12 ವಿಶ್ ಮಾಡಿದೆ. ಅದು ಒಂದು ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಎಸ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಫ್ಲ್ಯಾಶ್ ಆಗ್ಬಿಟ್ಟು ಹೇಳ್ತಿದ್ದೀನಿ, ಸಡನ್ನಿಗೆ ಕಾಲ್ಸ್ ಬರ್ತೈತೆ. ನನ್ನ ಮುದ್ದು ಮಲ್ಕೊಂಡವನೆ ಕೈ ಮುಖ ತೋರಿಸು. ಹ್ಯಾಪಿ ಬರ್ಡೇ ಗರ್ಲ್. ಹೋಟೆಲ್ ಈಸ್ ಹಿಯರ್. ಹೆಂಗೆ ತೋರ್ಸೋಣ ಅಂತ ಗೊತ್ತಾಗ್ತಿಲ್ಲ. ಶೋಭಾಲಿ ಇಷ್ಟು ಗ್ರೀನ್ರಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮಗೊಂಥರ ಮಂಗ್ಳೂರು ಇವಾಗ ಹೋಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ದೆನ್ ನಮ್ಮದು ಚೆಕ್-ಇನ್ ಇರೋದು 2 o'clock. 2 o'clock ನಾನು ಮುದ್ದು ಮಲ್ಕೊಬಿಟ್ಟೈತೆ ಕಾರೊಳಗಡೆ. ನೋಡೋಣ, ಯಾವುದೋ ಫ್ರೆಶ್ ಅಪ್ ಆಗೋಕೆ ರೂಮ್ ಕೊಟ್ಟು ಈಚೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ. ಸೀದಾ ಬೋರ್ಡ್ ಜೇಂಜರ್ ಆ ಕಡೆಯಿಂದ ಬರ್ಬೇಕಾದ್ರೆ ನಿಮಗೆ ಕಾಣಿಸ್ಲಿಲ್ಲ. ದಿಸ್ ದಿ ಹೋಟೆಲ್ ವಿ ಆರ್ ಸ್ಟೇಯಿಂಗ್ ಹಿಯರ್. ಎಷ್ಟು ಬಿಸಿ ಇದೆ ಅಂದರೆ ಮಾರ್ನಿಂಗ್ಗೆ ಒಳಗಡೆ ಕೂರು ಬರುವ ಹಂಗೆ ಎತ್ಕೋ, ಏನಾಗಲ್ಲ. ಇಲ್ಲ ಶೂಸ್ದು ಅದನ್ನೇ ಹೇಳ್ತಾರೆ. ಆ ಬ್ಯಾಗ್ ಎತ್ಕೊ ಬರಪ್ಪ. ಋತುದು ಹೋಗ್ತಾನೆ. ಬಲಗಾಲಿಟ್ಟು ಬಾಡಮ್ಮ ಅಂತ ಕೇಳ್ಕೊಬೇಡ. ಇದೆಷ್ಟು ಕ್ಯೂಟ್ ಆಗಿದೆ ನೋಡಿ, ಮಕ್ಕಳು ಮಾತಾಡ್ತಾ ಇರೋದು. ಅವಷ್ಟಿಷ್ಟೇ, ಇಲ್ಲೇ ಸೈಕ್ ಆಗೋಗಿಡ ನನಗೆ. ಒಳ್ಳೆ ಸ್ಮೈಲ್ ಚೆನ್ನಾಗಿದೆ, ಇಟ್ಸ್ ನೈಸ್. ಪ್ರದೀಪ್ ಅಲ್ಲಿ ಹೋಗಿದ್ದಾರೆ ಗೀಸ್ ಚೆಕ್-ಇನ್ ಹತ್ರ ಕೇಳ್ಕೊಂಡು ಬರೋಕ್ಕೆ. ಸ್ಟೇ ಇಸ್ ರಿಯಲಿ ಟು ಗುಡ್. ಅನನ್ಯ ಹ್ಯಾಪಿ ಬರ್ಡೇ ಟು ಯು. ಬರ್ಡೇಗೆ ನಾನು ಇದು ಇನ್ಸ್ಟಾಲ್ ಹಾಕಿದ್ದೀನಿ. ದೇವಕಿ ಎತ್ತರ ಕೃಷ್ಣನ ಯಶೋದಯುತ ಎಲ್ಲವೇ. ಅದಕ್ಕೆ ಮೋರ್ ದೆನ್ 100% ಸೂಟ್ ಆಗುತ್ತೆ ಆ ಸಾಂಗ್ ಇವರಿಗೆ ಇಬ್ಬರಿಗೆ. ಎತ್ತದ ಮಕ್ಕಳು ನೋಡ್ತೈತೆ. ಏನು ಮುದ್ದು ಬಾರವ ಬಾ. ನಮ್ಮಂಗೂ ಅದೇ ಬೇಕು, ನಿನಗೂ ಸರಿಯಾಗೈತೆ. ಈ ಬೇಡ ಎತ್ಕೊ, ನಾನು ಅವನಿಗೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಇಲ್ಲ ಅವ್ನು ಇಷ್ಟೊತ್ತಿಗೆ ಆಟ ಆಡ್ತಿದ್ದೆ. ನನ್ನ ನೋಡ್ಬಿಟ್ಟು ಹೆಂಗೆ ಆಡ್ತವನೆ.
ಮಾಡಿದಾಗ ಸುಮ್ಮನೆ ಜಿಮ್ ಏರಿಯಾ ಇಟ್ಸ್ ಅ ಫಿಟ್ನೆಸ್ ಸೆಂಟರ್ ಅಂತ ಮುದ್ದುದು ಇದು ಟಾಯ್ ಕಿಡ್ಸ್ ಏರಿಯಾ. ಲೈಟ್ ಆನ್ ಮಾಡಿಲ್ಲ. ಒಂದೇ ಒಂದು ನಿಮಿಷ ನಾನು ಇದನ್ನು ಮಾಡಬೇಕು ಗೈಸ್. ನನಗೆ ಇದಿಷ್ಟ. ಯಾವುದು ಗೊತ್ತಾ, ಇದರಲ್ಲಿ ಲೈಟ್ಸ್ ಆನ್ ಆಗಿಲ್ಲ, ನಾನು ಆನ್ ಮಾಡಿಲ್ಲ ಬಿಕಾಸ್ ಹೋಗ್ತೀನಿ. ಇದರಲ್ಲಿ ಒಂದು ಟಾಯ್ ತಗೋಬೇಕು. ಓಕೆ ಕನ್ಮ ಇದು ಎತ್ಕೊಡ್ ಬಾ. ಇದನ್ನ ಆನ್ ಆಗಿಲ್ಲ ಇದು. ಮೇ ಬಿ ಅವಾಗ ನಾವು ಫ್ರೀ ಆಗಿರ್ತೀವಿ. ಬರೋಣ. ಕಾರ್ಸ್ ನೋಡಿ ಬಯಸಿದೆ. ಇಷ್ಟು ನಮ್ಗೆ ಒಂಥರ ಮಂಗಳೂರು ಫೀಲ್ ಬರ್ತಿದೆ. ಎಷ್ಟು ಗ್ರೀನರಿ ಗೊತ್ತಾ, ಸಿಕ್ಕಾಪಟ್ಟೆ ನಿಜ. ಕಾಫಿ ಮೇಕರ್. ಇದು ವ್ಯೂ ಸಕ್ಕದಂತ. ಬ್ರೇಕ್ಫಾಸ್ಟ್ ಮೂನು ಕಾಣಿಸ್ತಿದೆ. ಇಸ್ ಮಾರ್ನಿಂಗ್ 7:30. ಏನು ಸಾಕಲ್ಲ. ಹೌದಾ, ಎಗ್ ಮ್ಯಾಗಿ ಚೆನ್ನಾಗೈತಾ? ದಿಸ್ ಇಸ್ ವೆಜ್ ಮ್ಯಾಗಿ. ಇದು ವೆಜ್ಜಾ? ಇದೆಷ್ಟು? ದಿಸ್ ಇಸ್ 120, ದಿಸ್ ಇಸ್ 130ನಾ? ನನ್ನ ಕೋಲ್ಡ್ ಕಾಫಿ 90 ಅನಿಸುತ್ತೆ. ಟೇಸ್ಟ್ ಚೆನ್ನಾಗಿದ್ರೆ ಓಕೆ, ಅಟ್ಲೀಸ್ಟ್ ಕೊಟ್ಟಿರೋದಕ್ಕಾದ್ರೂ ಬರ್ತದೆ. ಚೆನ್ನಾಗಿತ್ತಾ? ಏನಿದು? ರಾಸ್ ಆಮ್ಲೆಟ್. ಯಪ್ಪ, ಫೇಮಸ್ ಲೋಕಲ್. ಅದೇನೋ ಕೊಟ್ಟಿದ್ದು ಬನ್ನೋರು. ಇದ್ರ ಜೊತೆನೇನಾ? ನಮಗೆ ಕೊಟ್ಟಿರೋದು, ಆಮೇಲೆ ಸುಮ್ಮನೆ ಇಟ್ಟೋಗಿರೋದು. ನಾನು ಅಲ್ಲೇ ಕೋಲ್ಡ್ ಕಾಫಿ ಕುಡಿದ್ನಲ್ಲ, ಬೇಡ. ಸ್ಟಾರ್ ಬಕ್ಸ್ ಇದೆ. ಅದಕ್ಕೆ ಪ್ರದೀಪ್ ಹೇಳ್ತವ್ರೆ, ಯು ವಾಂಟ್ ಸ್ಟಾರ್ ಬಕ್ಸ್, ನಿಮ್ಗಿನ ದೊಡ್ಡದೇನಲ್ಲಪ್ಪ. ಹೋಗ್ಬೇಕಾರೆ ಹೇಳಿದ್ರು, ಬಟ್ ನನಗೆ ಸ್ಟಾರ್ ಬಕ್ಸ್ಗೆ ಹೋಗ್ಬೇಕಂತ ಅನಿಸ್ತಿಲ್ಲ. ನಾನು ಅಲ್ಲೇ ಕೋಲ್ಡ್ ಕಾಫಿ ಕುಡ್ದೆ. ಇವಾಗ ಇಲ್ಲಿ ಎಲ್ಲ ನಾವು ಉಡುಪಿ ಹೋಟೆಲ್ ನೋಡ್ದಂಗಿತ್ತು. ಸೊ ಬ್ರೇಕ್ಫಾಸ್ಟ್ಗೆ ಅಲ್ಲಿ ಹೋಗೋಣ ಅಂತ ಹೋಗ್ತಾನೆ ಇದ್ದೀವಿ, ಬಟ್ ಸಿಗ್ತಿಲ್ಲ. ಇಲ್ಲಿ ಯಾವುದೋ ಇದೆ ನೋಡಿ, ಅದು ಸೊ we can go there. ನಮ್ಮ ಹುಡುಗರು ಇಲ್ಲಿ ಇವೆಲ್ಡು ದೇವಕಿಯೇ ಎತ್ತಡ ಕೃಷ್ಣನ ಎಲ್ಲವೇ. ಯಾವುದೋ ಒಂದು ರೆಸ್ಟೋರೆಂಟ್ ಇದೆ. ದೋಸೆ ಕಾಣಿಸ್ಬಿಡ್ತು. You guys want to go to Starbucks? Starbucks ಹೋಗ್ಬೇಕಾ? Starbucks ಹೋಗ್ಬೇಕಾ? ರೆಡಿ ಆದ್ಮೇಲೆ ಹೋಗೋಣ. ಇವ್ರು ಹೋಗೋಷ್ಟರಲ್ಲಿ ಒಂದ್ಸತಿ ಕರ್ಕೊಂಡು ಹೋಗೋಣ ಗೈಸ್. ಇವ್ರು ಒಂದ್ಸತಿನೂ ಹೋಗಿಲ್ಲ ಗೈಸ್. ಅವಳ ಹತ್ರನೇ ಸ್ಟೇಟಸ್ ಹಾಕ್ಸ್ತಾವಳೆ ಅವಳ ಬರ್ಡೇಗೆನೆ. ಅದಕ್ಕೆ ರಿಪ್ಲೈ ಮಾಡು ಅಂತ ಕೊಟ್ಟಿದ್ಲು. ಆ ಸ್ಟೇಟಸ್ಗೆ ಇವನ್ ರಿಪ್ಲೈ ಮಾಡ್ಕೊತವನೆ ಥ್ಯಾಂಕ್ ಯು ಅಂತ. ಏನಿದು? ತಡಿ ಥ್ಯಾಂಕ್ ಯು ಹಾರ್ಟು ಎಮೋಜಿಸ್ ಹಾಕೊಂಡವನು ಇಷ್ಟ. ಅವಳು ನಮ್ಮ ಬರ್ಡೇಗೆ ನಮಗೆ ಕೇಳ್ತಾನೆ ಏನಂತ ಹಾಕನೆ ಸ್ಟೇಟಸ್ ಹಾಕೊಡೆ ಅಂತ. ತಿನ್ನಿ ಬೇಕಲ್ಲಿ ಮಾಡಿ. ಇದು ಮುದ್ದು ತಿನ್ಲಿಲ್ಲ ಗೈಸ್, ಅವ್ರ ಪಪ್ಪ ತಿಂದವ್ರು. ಏನು ಸಪ್ಪತ್ತಾಗಿದೆ ರೋಡ್. ನನ್ನನ್ನು ಪ್ರದೀಪ್ ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಬರ್ಡೇ ಶಾಪಿಂಗಿಗೆ ಅಂತ ಗೈಸ್. ನನ್ನ ಬರ್ಡೇಗೆ ಏನೇನು ಬೇಕು ತಗೋ ಅಂತ ಶಾಪಿಂಗಿಗೆ. ನನ್ನ ಬರ್ಡೇ ಶಾಪಿಂಗ್ ಅಲ್ಲ ನೀವು ಕರ್ಕೊಂಡು ಹೋಗ್ತಿರೋದು? ನನ್ನ ಬರ್ಡೇ ಶಾಪಿಂಗ್ ಕರ್ಕೊಂಡು ಹೋಗ್ತಿರೋದು. ಹೇಳಿದ್ ನೀವೇ ತಾನು ನೋಡಿ ಗೈಸ್. ವಿಡಿಯೋಲಿ ಹೆಂಗೆ ಹೇಳ್ತವ್ರೆ, ಅವ್ರು ಹೇಳಿದ್ ನೋಡಿದ್ರೆ ಸುಳ್ಳು ಹೇಳ್ತಿದ್ದೀನಿ ಏನೋ ಥರ. ಐ ವಿಲ್ ಶೋ ಯು ಇನ್ ಬ್ಯಾಕ್ ಕ್ಯಾಮ್ರಾ ವಿತ್ ನೋಡಿ. ಕಲೆಕ್ಷನ್ಸ್ ಅಲ್ಟಿಮೇಟ್ ಆಗಿದೆ ಗೈಸ್, ಸಕ್ಕದಾಗಿದೆ. ಕಲೆಕ್ಷನ್ಸ್ ಇಸ್ ಗುಡ್. ನೋಡೋಣ, ತುಂಬ ಜಾಸ್ತಿ ತಗೊಳ್ಳಲ್ಲ, ಆಲ್ರೆಡಿ ತುಂಬ ಶಾಪಿಂಗ್ ಆಗಿರೋದ್ರಿಂದ. ಅದೇ ಚೆನ್ನಾಗಾಯ್ತು.
ನಂಗೆ ಏನು ಗೊತ್ತದು, ಬರೋದಕ್ಕಿಂತ ಮುಂಚೆ ಏನಾದ್ರು ತೊಗೋಬೇಕು ಥರ ಇರುತ್ತೆ. ಬಂದಾದಮೇಲೆ ಏನು ತೊಗೊಳ್ಳೋಣ ಅನಿಸುತ್ತೆ. ಬರೋದಕ್ಕಿಂತ ಮುಂಚೆ ನಾನು ಅದು ತೊಗೋಬೇಕು ಇದು ತೊಗೋಬೇಕು ಅನ್ನೋ ಥರ. ಇದು ಮೈಸೂರಲ್ಲಿ ಇದ್ದಿದ್ದು ಕಲೆಕ್ಷನ್ಸೇ ಇದೆ ಎಷ್ಟೊಂದು. ಮೈಸೂರು ಬೆಸ್ಟ್ ಸೈಡಲ್ಲೂ ಸೇಮ್ ಇತ್ತು. ವಾ, ಏಕೆ ನಿಮ್ಮ ಶಾಪಿಂಗ್ ಮಾಡ್ಕೊಳ್ಳಿ ನೀವು, ಮುಂದು ನಿಮ್ಮ ಮಗಂದು. ಋತು ಏನು ಮಾಡ್ತಾನೆ ನೋಡಿ, ಎಲ್ಲ ಶಾಪಿಂಗ್ ಮಾಡ್ತಿದ್ರೆ ಮಿರರ್ ನೋಡ್ಕೊಂಡು ಇದು ಮಾಡ್ತಾನೆ. ಹಾಂ, ಇರಬೇಕು. ಅನನ್ಯ ಅಲ್ಲ ಅಲ್ಲೋಡೋಗಳು ಡಂಬಲ್ಸ್ ಏನು ಮಾಡಕ್ಕೆ ಅವ್ನಿಗೆ ನೀನೇ ಕೊಡ್ಸಿರೋದು ಗಿಫ್ಟು. ಈ ಅನನ್ಯ ಆನ್ಲೈನಲ್ಲಿ ತೊಗೊಂಡಿರೋ ಸ್ಲಿಪ್ಪರ್ನ ತೋರಿಸ್ತಾಳೆ. ಆನ್ಲೈನಲ್ಲಿ ನೋಡಿದ್ದೆಲ್ಲ ಇಲ್ಲೇ ಐತೆ ಅಂತ. ಇದಲ್ವಾ ನೀನು ತೊಗೊಂಡಿರೋದು? 1500. ಯಾಕೋ ನನಗೆ ಬಟ್ಟೆಗಳು ಒಂದು ಇಷ್ಟ ಆಗ್ತಾಯಿಲ್ಲ, ಏನೋ ಗೊತ್ತಿಲ್ಲ. ವೆಬ್ಸೈಟಿಗೆ ಬಂದಾಗೆಲ್ಲ ಅಷ್ಟೇ ಆ ಸ್ಲಿಪ್ಪರ್ಸ್ ಹತ್ರನೇ ಕಣ್ಣು ಹೋಗುತ್ತೆ. ಎಷ್ಟು ಜೊತೆ ಸ್ಲಿಪ್ಪರ್ಸ್ ಇದ್ರೂ ತೊಗೋಬೇಕು ಥರ. ಯಾವುದಾದ್ರು ಮೇ ಬಿ ಆನ್ಲೈನ್ ಅನಿಸುತ್ತೆ, ಓನ್ಲಿ ಆನ್ಲೈನ್ ಅನಿಸುತ್ತೆ. ಅದಿಲ್ಲ ಅನಿಸುತ್ತೆ, ನಾನು ಬಂದಾಗ ನೋಡಿದ್ದೆ. ನಾನು ಮುದ್ದುಗೆ ಯಾವ್ದು ತೊಗೊಳ್ಳೋಣ ಹಂಗೆ. ಲಾಸ್ಟ್ ಟೈಮ್ 2 ತೊಗೊಂಡಿದ್ದೀನಿ ಆಯಿತಾ, ಅದೊಂದು ಸ್ವಲ್ಪ ದೊಡ್ಡ ತೊಗೊಂಡ್ಬಿಟ್ಟಿದ್ದೀನಿ. ಚೂರು ಕರೆಕ್ಟಾಗಿದ್ದರೆ ಅಟ್ಲೀಸ್ಟ್ ನಾನು ಅವನಿಗೆ ಈಗ ಬರ್ಡೇಗೆ ಹಾಕ್ಬೋದಿತ್ತು. ಬಟ್ ಫುಲ್ ಕರೆಕ್ಟಾಗಿ ತೊಗೊಂಡ್ರೆ ಒಂದು 6 ಮಂತ್ಸು ಆಗಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನೋಡೋಣ ತಡೀರಿ. ಮನೆಯಿಂದನೂ ಒಂದು 2 ಪೇರ್ಸ್ ತಂದಿದ್ದೀನಿ. ಇದು ತೊಗೊಳ್ಳೋಣ ಅಂದರೆ ಪೂರ್ತಿ ವೈಟ್ ಆಗುತ್ತೆ ಅವನಿಗೆಲ್ಲ. ಸ್ವಲ್ಪ ಸ್ಟೈಲಿಶ್ ಆಗಿರೋ ಥರದ್ದು ಬೇಕು ನನಗೆ. ಇದೆಲ್ಲ ಬೇರೆ ಒಳ್ಳೆ ಶರ್ಟ್ ಆ ಥರ ಇದೆ. ಇದು ಸೆಕೆ ಆಗುತ್ತೆ ಅವನಿಗೆ. ಇದೊಳ್ಳೆ ಡೈಲಿ ಯೂಸ್ ಥರ ಇದು. ನಮ್ಮದೇನೋ ಒಂದು ನನ್ನ ಮಗುಂಗೆ ಹುಡ್ಕೋಕ್ಕಾಗಲ್ಲ ನನಗೆ. ಈ ವೈಟ್ ಅವನಿಗೆ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಎಲ್ಲ ಕ್ರೀಮ್ ವೈಟ್ ಇದೆ. ಅವನಿಗೆ ಕ್ರೀಮ್ ವೈಟ್ ತೊಗೊಂಡ್ರೆ ಸೇಮ್ ಎಲ್ಲ ಬಟ್ಟೆ ಸೇಮ್ ಆಗುತ್ತೆ ಕಲರ್ಸ್. ಇಲ್ಲಿ ನೋಡಿ ಗೈಸಲ್ಲಿ ತುಂಬ್ಕೊಂಡಿರೋದ ತಗೊಂಡಿದ್ದೀರಲ್ಲ ಆಲ್ರೆಡಿ. ಮಿರರ್ ಇಟ್ಕೊಂಡು ಮಾತಾಡ್ತಾನೆ, ನೋಡಿದ್ರೆ ಅನನ್ಯವರೇ ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ ನೋಡಿದ್ರಾ ಇವ್ರದ್ದು? ಇಲ್ಲಿ ಬನ್ನಿ, ಇಲ್ಲಿ ಎಲ್ಲ ನಿಮ್ದೆ. ತುಂಬ್ಕೊಂಡವ್ರೆ. ನಾವು ಇದ್ದೀವಿ ಎಲ್ಲ ಅದಕ್ಕೂ ಬಿಲ್ ನೋಡ್ಕೊಂಡು. ಅವ್ರು ಬಿಲ್ಲೇ ನೋಡ್ತಾ ಇಲ್ಲ ಅನ್ಸುತ್ತೆ. ನಾನು ಹತ್ರ ಸೆಲೆಕ್ಟ್ ಮಾಡ್ಬೇಕಾ? ನೋಡಿ ಗೈಸ್, ನಾನು ಒಪ್ಪಿಗೆ ಕೊಟ್ರೇನೆ ಮುಂದಕ್ಕೆ ಹೋಗೋದು ಗಾಡಿ. ಯಾವುದು ಬೇಡ ಗಂದಮ್ಮ, ಇದೆಲ್ಲ ನಿಂಗೆ ಸೂಟ್ ಆಗಲ್ಲ. ಈ ಥರ ಎಲ್ಲ ಡೀಸೆಂಟ್ ಆಗಿರೋ ಥರ ಅದ್ರ ಜೀನ್ಸಲ್ಲಿ ತಗೋ, ಶರ್ಟ್ಸಲ್ಲೇ ಬೇಡ, ಟೀ ಶರ್ಟ್ಸಲ್ಲಿ ತಗೊಳ್ಳಿ ಸ್ವಲ್ಪ. ಗೈಸ್ ಅನನ್ಯ ಬಂದವಳೆ, ಐಶಿ ನನ್ನ ಬರ್ತಡೇ ಅಂತ, ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ರೆ ಬಟ್ಟೆ ಕೊಡ್ಸಲ್ವಾ ಅಂತವಳೆ. ಮುದ್ದು ತಾಮಮ್ಮ ನಿಂಗೆ ಹಂಗೆ ಚಲೋಕ್ ಮಾಡ್ಕೊ ಬಾಡವ, ಯಾವ್ದು ಬೇಕು ಎಲ್ಲ ಎತ್ಕೊಂಡು ಇಟ್ಕೋ. ಚೆನ್ನಾಗಿ ಅನ್ಸಲ್ಲ ಕಣೋ. ಚೆನ್ನಾಗಿಲ್ಲ, ಒಳ್ಳೆ ಕೆಲಸ ಮಾಡಿರ್ತಾರೆ ಕನ್ಸ. ಕಾರ್ಪೆಂಟ್ರ್ ಕ್ಲೀನರ್ಗಳ ಥರ ಕಲರ್. ಓಹೋ ಮುದ್ದಮ್ಮ, ಏನು ಸ್ಟೈಲ್ ಬಾಯ್ ಆಗಿದೆಯಲ್ಲ. ಪಾಪ 5,000 ರೂಪಾಯಿ ಶಾಪಿಂಗ್ ಮಾಡೈತೆ ನಡಿ. ಅಮ್ಮ 5,000 ಈಗ. ಇವ್ರು ಬಿಲ್ ನೋಡ್ದೇನೆ ಎಲ್ಲದು ಬಾಚ್ಕೋತಾರೆ. ನನಗೆ ಬಿಲ್ ನೋಡ್ರೆ ತಗೊಳಕ್ ಮನ್ಸೇ ಬರೋಲ್ಲ. ಮಿಸ್ ಮುಗೀತು ಗೈ ಶಾಪಿಂಗ್. ಅನನ್ಯೇನೋ ಹಾಕೊಂಡು ನೋಡ್ತಿದ್ದಾಳೆ. ಆ್ಯಂಡ್ ಯರ್ ವೇರ್ ಇಸ್ ದಿ ಬಿಲ್? ವಾಟ್ಸಪ್ಪಾ? ಎಷ್ಟಾಯಿತು? 7 ಪ್ಲಸ್ಸಾ? 7 ಪಾಯಿಂಟ್ ಸಮಥಿಂಗ್ ಗೈಸ್. ಯಪ್ಪ ದೇವ್ರೆ, ಎಷ್ಟು ಶಾಪಿಂಗ್ ಮಾಡ್ತಾ ಇರೋದು. ನಿಂದೆ ಜಾಸ್ತಿ ಹೊಡ್ದಾಕ್ಬಿಡ್ತೀನಿ ಸುಳ್ಳು ಹೇಳಿದ್ರೆ. ತಗೊಂಡಿರೋದು 3 ಟಾಪು, ನೀವೇ ಕಾಸ್ಟ್ಲಿ ಜಾಸ್ತಿ ಪ್ರೈಸಲ್ಲಿ ತೊಗೊಂಡಿರೋದು.
ಗೈಸ್ ಅದ್ರಲ್ಲಿ 5,450 5 ಪ್ರದೀಪ್ದೇ ಇರೋದು. ನಂದು ಏನು ಅಮ್ಮಮ್ಮ ಅಂದರೆ 2,000 ಇರ್ಬೋದು ಅಷ್ಟೇ. ಹಾಂ ಗುಂಡಿದೊಂದು 600 ಇರಬೇಕಷ್ಟೇ, 5 or 6. ಅದು ಬೀಚ್ ವೇರ್, ಸುಮ್ಮನೆ ಕ್ಯಾಶುವಲ್ ಅದು. ಗೈಸ್ ಪ್ರದೀಪ್ ಇದು ಯಾವುದೋ ಗೋವಾ ಅಥೆಂಟಿಕ್ ಹೋಟೆಲ್ ಅಂತ ಕರ್ಕೊಬಂದರು, ಬಟ್ ಕ್ಲೋಸ್ ಆಗಿದೆ. ಡೋಂಟ್ ನೋ ಯಾಕೆ ಕ್ಲೋಸ್ ಆಗಿದೆ ಅಂತ. ಕ್ಯಾಂಡೋಲ್ ಇಲ್ಲಿ ನಾವು ಇನ್ನೊಂದು ಹೋಟೆಲಿಗೆ ಬಂದಿದ್ದೀವಿ ಊಟಕ್ಕೆ. ಇದು ಸೀ ಫುಡ್ಡು ಊಟ ಮಾಡ್ತಿದ್ದಾರೆ. ರಿಟ್ಸ್ ಅಂತ ಹೇಳಿ, ಅದು ಕ್ಲೋಸ್ ಆಗಿದ್ದ ಕಾರಣ ಇಲ್ಲೇ ನಿಯರಲ್ಲಿ ಇರೋದು ಒಂದು ಹೋಟೆಲಿಗೆ ಬಂದಿದ್ದೀವಿ. ಫುಲ್ ಕಂಪ್ಲೀಟ್ಲಿ ಸೀ ಫುಡ್ ಅಲ್ವಾ, ಕಂಪ್ಲೀಟ್ ಸೀ ಫುಡ್ ಹೋಟೆಲ್. ನಾವು ಮತ್ತೆ ನೈಟ್ ಬೀಚ್ ಹತ್ರ ಹೋಗೋ ಪ್ಲ್ಯಾನ್ ಇದೆ. ಅಲ್ಲಿ ನೋಡೋಣ. ಊಟ ಬಂದಿದೆ. ನಮ್ಮದು ಪ್ರಾನ್ಸ್ ತಾಳಿ ನಿಂದು ಬಂಗಾಶ. ಇದು ಅದೇನೋ ಕಿಂಗ್ ಫಿಶ್ ನನ್ನ ಮೋಸ್ಟ್ ಫೇವ್ರೆಟ್ ಕ್ರ್ಯಾಬ್ ಬಂದಿದೆ. ದೆನ್ ಚಪಾತಿ ಪ್ರಾನ್ಸ್ ರವಾ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹೇಳ್ಬಿಡ್ತಾನೆ. ಅನನ್ಯ ರಾಣಿ, ಅನನ್ಯ ಔಷಧಿ ಫುಡ್. ಅನನ್ಯ ಸಖತ್ ಇಷ್ಟ ಆಯಿತು ಗೈಸ್. ಅವಳಿಗೆ ಯಾವಾಗಲೂ ಇದ್ದಿದೆ ಅದು. ಮರ್ವಾಯಿ ತಿನ್ನಬೇಕು, ಪ್ರಾನ್ಸ್ ತಿನ್ನಬೇಕು, ಕ್ರ್ಯಾಬ್ ತಿನ್ನಬೇಕು, ಎಲ್ಲ ಫುಲ್ಲು ತಿನ್ಬಿಟ್ಟು ಎದಂತಾನೆ ಎಲ್ಲ ಕುತ್ಕೊಂಡು ನೋಡಿ. ಟ್ರೈನಿಗೆ ಫೋನ್ ಮಾಡಿದ್ದೀವಿ, ಬರ್ತಾ ಇದ್ದೀನಿ ಎತ್ತಕ್ಕೆ. ಮೂಮಾಗ್ನೆ ಸುಳ್ಳು, ಹುಟ್ಟು ಸುಳ್ಳು. ಕ್ರೇನು ಎತ್ತದು. ಓ, ನನಗೆ ಅವ್ನ ಲ್ಯಾಂಗ್ವೇಜ್ ಗೊತ್ತಾಗಲ್ವಾ. ಎಸ್ ನಾವು ಬಂದಿರೋ ಹೋಟೆಲ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ದಿಸ್ ಇಸ್ ದಿ ಹೋಟೆಲ್ ನಾವು ಬಂದಿರೋದು. ತುಂಬ ಫೇಮಸ್ ಇದೆ ಅನಿಸುತ್ತೆ. ಸ್ವಲ್ಪ ಲಿಮಿಟೆಡ್ ಒಳಗಡೆ ಸೀಟ್ಸ್ ಇರೋದು, ಬಟ್ ಎಲ್ಲ ಬಂದು ವೆಯ್ಟ್ ಮಾಡ್ತಾರೆ ಈಚೆ. ಫುಡ್ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿದೆ. ಗೈಸ್ ನಮ್ಮ ಬಿಲ್ ಎಷ್ಟಾಗೈತೆ ಅಂತ ಕೇಳಿದ್ರೆ, ಸೀ ಫುಡ್ ಕಾಸ್ಟ್ಲಿನೇ 3,000 ಸಮಥಿಂಗ್ ಆಗೈತೆ. 2,000 ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದು, ಇನ್ನೇನು 1,000 ಜಾಸ್ತಿ ಆಗೈತೆ. 3 ಪಾಯಿಂಟ್ ಸಮಥಿಂಗ್ ಆಗೈತೆ ದಿಸ್. ಎಷ್ಟು ನಮ್ಮ ಹೋಟೆಲಲ್ಲಿ ಟಾಯ್ಸ್ ಇದೆ. ನೀವು ಶೋ ದಟ್ ಒನ್. ಹಾಂ, ಇಟ್ಸ್ 400. ಇಟ್ಸ್ ನೈಸ್. ಯಾ, ಇದೆಷ್ಟು ಅಂತ? ಹಾಂ, ಇಲ್ಲಿ ಕೀ ಚೈನ್ ಕೇಳ್ತಲ್ಲ, 270. Let's go. We came to hotel. ಸ್ಟಾರ್ಬಕ್ಸ್. ಅದನ್ನೇ ಇಟ್ಕೊಂಡು ಬರುತ್ತೆ. ಗೈಸ್ ನಾನು ಮುದ್ದುಗೂ ಆ ಕೀ ಚೈನ್ ಆ ಟಾಯ್, ಅವನು ಹೇಗಿದ್ರು ಫಸ್ಟ್ ಬರ್ಡೇ ಆ್ಯಂಡ್ ಫಸ್ಟ್ ಟ್ರಿಪ್ ಅಲ್ವಾ, ಇಟ್ ವಿಲ್ ಬಿ ದ ಮೆಮೊರಬಲ್ ಒನ್ ಅಂತ ತೊಗೊಡೋಣ ಅಂತ ಹೇಳಿ ಕೇಳಿದೆ. ಬಟ್ 275 ಫಾರ್ ದ ಕೀ ಚೈನ್ ಇಸ್ ಟು ಕಾಸ್ಟ್ಲಿ ಅಂತ ಅನ್ನಿಸ್ತು. ಯು ಕ್ಯಾನ್ ಸಿ ದಿಸ್. ಅಲ್ಲಿ ಇನ್ಶೋರ್ಟ್ಸ್ ಕ್ಯಾಮ್ರಾ ಕೂಡ ಇದೆ. ಈಗ ಕಾಣಿಸುತ್ತೆ ನೋಡಿ ಇಲ್ಲಿ ಮೇಲೆ. ಹಾಂ, ಕಾಣಿಸ್ತಾ. ಹಾಂ, ಯು ವಾಂಟ್ ಮೀ? ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ಗೈಸ್. ಇಟ್ಸ್ ದ ಟಿವಿ ಯೂನಿಟ್. ವೇಟ್. ಇದೇನೋ ಇಟ್ಸ್ ಅ ವ್ಯೂ. ಅದು ಹೆಂಗಿದೆ ಮುದ್ದು ರೂಮು? ಇಟ್ಸ್ ಗುಡ್ ಮುದ್ದಮ್ಮ. ವೇಟ್. ಎಸ್, ಯು ಕ್ಯಾನ್ ಕಮ್. ವೇರ್ ಇಸ್ ದಿಸ್ ವಿಚ್ ಇಸ್ ಲೈಟ್? ಇಲ್ಲಿದು. ಹಾಂ, ಇಲ್ಲಿದೆ ಅಷ್ಟೇ. ಮುದ್ದು. Hello guys, I got ready and tell me how I'm looking ಅಂತ.
ನಾನು ಅನನ್ಯ ಇಬ್ಬರೂ ವಿ ಗಾಟ್ ರೆಡಿ ಆ್ಯಂಡ್ ಮುದ್ದು ಮಲ್ಕೊಬಿಟ್ಟಿದ್ದಾನೆ. ಸೊ ವಿ ಆರ್ ವೆಯ್ಟಿಂಗ್. ನಾನು ಅನನ್ಯ ಪ್ರದೀಪ್ ಎಲ್ಲರೂ ರೆಡಿಯಾಗಿದ್ದೀವಿ. ಎಲ್ಲರೂ ರೆಡಿಯಾಗಿ ನೀನು ಹೊರಡಬೇಕು. ಅವನು ಮುದ್ದು ಎಂತ ಎದ್ದಾದಮೇಲೆ ವಿ ವಿಲ್ ಚೇಂಜ್ ಇಸ್ ಡ್ರೆಸ್ ಆ್ಯಂಡ್ ವಿಲ್ ಗೋ. ಕಮ್ ಲೆಟ್ಸ್ ಗೋ. ಹೆಂಗೆ ಕಾಣಿಸ್ತಿದ್ದೀನಿ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ. This is how my outfit. The both are from West Side. The slipper is also from West Side. ಇವತ್ತು ಶಾಪಿಂಗ್ ಮಾಡಿರೋದು ಗೈಸ್ ಡ್ರೆಸ್ಸಸ್ ಇದು. ಗೈಸ್ ಬನ್ನಿ ಅನನ್ಯ ಹೆಂಗೆ ಕಾಣಿಸ್ತಿದ್ದಾನೆ ಅಂತ ಹೇಳ್ತೀನಿ. ಒಳಗಡೆ ರೆಡಿಯಾಗಿ ಫೋಟೋಶೂಟ್ ಮಾಡ್ಕೋತಾ ಇದ್ದಾಳೆ. ಸಕ್ಕತ್ತಾಗಿ ಕಾಣಿಸ್ತಿದ್ದಾಳೆ ಗೈಸ್. ಐ ಆಮ್ ವೆಯ್ಟಿಂಗ್ ಆಯಿತಾ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ. ಹಾಯ್ ಬಾರ್ಬಿ ಡಾಲ್ ಅಂತ ಒಳ್ಳೆ ಹೇರ್ ಸ್ಟೈಲ್ಸರ್ ಕಾಣಿಸ್ತಿದೆ. ಇಲ್ಲ ಚೆನ್ನಾಗಿ ಕಾಣಿಸ್ತಿದೆ. ರಿಯಲಿ ಲುಕಿಂಗ್ ಸೋ ಪ್ರಿಟಿ ಗೈಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಮ್. Okay guys, we will take some photos and I will continue this vlog. ಗೈಸ್ ನಾವು ರೆಡಿಯಾಗಿ ಅಂಜನ ಬೀಚ್ ತಾನೇ ಇದು ಹೋಗೋಣ ಅಂತ ಬಂದ್ವಿ. ಬಟ್ ಇವನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದರಿಂದ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಇಲ್ಲೇ ಏನಿದು ಕಿಚಡಿ ತೊಗೊಂಡು ತಿನ್ಸಿದ್ವಿ. ಆ್ಯಂಡ್ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರೆ ಅದು ಸರಿ ಹೋಗುತ್ತೆ ಅಂತ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಊಟ ಮಾಡ್ಕೊಂಡು ಹೋದರೆ ಎಷ್ಟೊತ್ತಾದರೂ ಅಷ್ಟೊತ್ತು ಇದ್ದುಬಿಟ್ಟು ಆರಾಮಾಗಿ ಬರ್ಬೋದು ಅಂತ. ಸೊ ಇಲ್ಲಿಂದ ಆಯಿತು ಹೆಂಗೋ ಸಮಾಧಾನ. ನಾವೇ ಊಟ ಮಾಡೋದು. ಮುದ್ದು ನೋಡು ನಮ್ಮ ಹಾಕ್ಕೊಂಡು ನೋಡು. ನೀನೇ ಹಾಕ್ಕೊಂಡಿಲ್ಲ. ನಾನು ಹಾಕ್ಕೊಂಡಿದ್ದೀನಿ. ನಿಂದೆಲ್ಲ ನಿನ್ನ ಬ್ಯಾಗಲ್ಲಿದೆ, ಹ್ಯಾಂಡ್ ಬ್ಯಾಗಲ್ಲಿ ನಿಂದು ಹಾಕ್ಕೊಂಡಿದ್ದೀನಿ. ಓಕೆ ಮನೆಗೆ ಊಟಕ್ಕೆ ಏನಿದೆ ಅನ್ನೋದನ್ನು ಹಾಗೆ ಹಾಂ. ದಿಸ್ ಇಸ್ ರೈಸ್ ಕೀರ್. ದಿಸ್ ಇಸ್ ರೈಸ್ ಕೀರ್. ಸ್ಟೀಮ್ಡ್ ರೈಸ್ ಇದು. ಬಟರ್ ಗಾರ್ಲಿಕ್ ರೈಸ್. ಬ್ಲ್ಯಾಕ್ ದಾಲ್ ತಡ್ಕ. ಗೋಬಿ ಆಲೂ ಕಡಾಯಿ ಪನ್ನೀರ್. ಬೆಣ್ಣೆ ವೈಟ್ ಸಾಸ್ ಪಾಸ್ತಾ. ಯಮ್ಮಿ ಯಮ್ಮಿ. ಇಟ್ ಲುಕ್ಸ್ ಸೋ ಯಮ್ಮಿ. ಮೈನ್ ಸ್ಟೋನ್ ಸೂಪ್. ಸಲಾಡ್ಸ್ ಇದೆ ಇಲ್ಲಿ. ಕರ್ಡ್, ಆನಿಯನ್, ಚಿಲ್ಲಿ, ಕುಕುಂಬರ್, ಕಾರ್ನ್, ಕ್ಯಾರೋಟ್. ಇಯರ್ ಕಾರ್ನ್ ಫಿಶ್ ಕರಿ. ಓಕೆ BBQ ಚಿಕನ್. This looks so yummy guys. ಜ್ಯೂಸಿ ಥರ ಕಾಣಿಸ್ತಿದೆ. This sesame chicken salad. Then this is pickle bar. ಇಲ್ಲಿ ರೋಟಿ ಮತ್ತು ನಾನು ಮೇ ಬಿ ಬಿಸಿ ಮಾಡಿಕೊಡ್ತಾರೆ ಅಂತ ಅನ್ಸುತ್ತೆ. ಮುದ್ದು ನಿನ್ನ ಫೇವ್ರೆಟು ಮುದ್ದು ಪಾಪಡು. ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ಕೊಳ್ಳೋಣ. ಒಂಚೂರು ಸೈಡ್ ಹೆಂಗಾದ್ರೂ ಸರಿ. ಬಫೆಟೆಲ್ಲ ತೊಗೊಬಿಡೋಣ. ಮುದ್ದು ಫೇವ್ರೆಟು ಗೈಸ್ ಪಾಪಡು. ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಪಾಪಡು. ಬಾಬಾ ಇಲ್ಲಿ ನೋಡ್ತಾನೆ. ಒಂದು ಫೇವ್ರೆಟ್ ಪಾಪಡ್ ಅಂದರೆ ಡೈನಿಂಗ್ ಮ್ಯಾಚ್ ಬರ್ತೀನಿ. ಇಸ್ ನಮ್ಮದು ರಿಮೈನಿಂಗ್ ಎಲ್ಲ ದಿನದ್ದು ನಾವು ಹೋಟೆಲಲ್ಲೇ ಬುಕ್ ಆಗಿರೋದು. ನಮಗೆ ಅದು ಸಿಗದೇನೆ ಅಲ್ಲಿ ಇವತ್ತಿಗೆ ಸ್ಟೇ ಸಿಗದೇನೆ ನಾವು ಈ ಹೋಟೆಲ್ನ ಬುಕ್ ಮಾಡಿದ್ದು. ಬಟ್ ಇಟ್ಸ್ ರಿಯಲಿ ಟು ಗುಡ್. ದಿಸ್ ಜಿಂಜರ್ ಈಸ್ ಆಲ್ಸೋ ತಾಜ್ ಅವ್ರದ್ದು ಟಾಟಾ
ತಾಜ್ ಅವ್ರದ್ದು ಇಟ್ಸ್ ರಿಯಲಿ ಟೂರು. ನಾಳೆ ನಮ್ಮ ಹೋಟೆಲಿಗೆ ನಾವು ಶಿಫ್ಟ್ ಆಗ್ತೀವಿ. ಅಲ್ಲೇ ರಿಮೈನಿಂಗ್ 4 days ನಾವು ಅಲ್ಲೇ ಇರ್ತೀವಿ. ಜಸ್ಟ್ ಮೋರ್ ಎಕ್ಸೈಟೆಡ್. ಅದು ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗಿರುತ್ತೆ. ಸಿ ಹೋದ್ಮೇಲೆ ನಮಗೆ ತೋರಿಸ್ತೀನಿ ಹೇಗಿದೆ. ಡಿನ್ನರ್ ಆಲ್ ಸೆಟ್ ಗೈಸ್. ರೋಟಿ ಒಂದು ಚಿಕನ್ ಇದೆಲ್ಲ ಹಾಕೋ ಬಂದಿದ್ದೀವಿ. ಋತು ಹಾಕೋ ಬರ್ತಾನೆ. ಲೆಟ್ಸಿ ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಾಕ್ಕೊಳ್ಳೋಣ ಅಂತ. ಅಷ್ಟೇನು ಇಷ್ಟ ಆಗಿಲ್ಲ ಪಾಸ್ತಾ ನನಗೆ. ಹಾಂ, ಏನು ಬೇಕು? ಪ್ಲೇಟಾ? ಇದು ತಿನ್ನು, ಆಮೇಲೆ ನಿಂಗೆ ಏನು ಇಷ್ಟ ಆಗುತ್ತೆ ಅದನ್ನ ಹಾಕ್ಕೊಳ್ಳುವಂತೆ. ನೀವು ನೋಡಿ ಇಲ್ಲಿ ಪಾಪಡ್. ಐ ಆಮ್ ಹ್ಯಾವಿಂಗ್ ರೈಸ್ ಕೀರ್ ಗೈಸ್. ಎಲ್ರದ್ದು ಊಟ ಹಾಕಿ ಕೂತಿದ್ದಾರೆ. ಋತುದೊಬ್ಬನ ದಿನ ಆಗಿಲ್ಲ. ಇವಾಗ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ. ಐಸ್ ಕ್ರೀಮ್ ವಿಲ್ ಕಮ್. ಆ್ಯಂಡ್ ಹೌ ವಾಸ್ ದಿ ಫುಡ್? ಇಟ್ಸ್ ನೈಸ್. ದ ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ನಾಳೆ ನಾವು ಹೋಟೆಲಿಗೆ ಶಿಫ್ಟ್ ಆಗ್ತೀವಿ. ಇಟ್ಸ್ ಸಾಕತ್ತಾಗಿರುತ್ತೆ ಅದು. 5 star ಪ್ರಾಪರ್ಟಿ. ಅಲ್ಲನೇ ಹೇಳ್ತಿದ್ದೀನಿ, ನಾಳೆ ನಾವು ಹೋಟೆಲಿಗೆ ಶಿಫ್ಟ್ ಆಗ್ತೀವಿ. ಆ ದಿನ ಸಕ್ಕತ್ತಾಗಿರೋ ಸೈಕಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಂಗಂತ ಪ್ರದೀಪ್ ನನಗೆ ಹೇಳಿರೋದು. ನೀವು ಇಲ್ಲೇ ಹಿಂಗಂದರೆ ನಮ್ಮ ಹೋಟೆಲ್ಗೆ ಸೈಕ್ ಆಯ್ತೀರ ಅಂತ. ಬಟ್ ಐ ನೋ ಹೆಂಗಿರುತ್ತೆ ಅಂತ 5 star ಪ್ರಾಪರ್ಟೀಸ್. ಹಾಂ ಹಾಂ ವಾಟ್ ಯು ವಾಂಟ್? ನೋ, ಮೈನ್ ಇಸ್ ಚಾಕ್ಲೇಟ್. ಎಷ್ಟಿಷ್ಟು ಒಂದು ಕೊಟ್ಟವ್ರೆ ಗೈಸ್. ನಿಜವಾಗ್ಲೂ ನನ್ನ ಲೈಫಲ್ಲಿ ನನಗೆ ರೆಗ್ರೆಟ್ ಅಂದರೆ ನನ್ನ ತಾಜ್. ಏನು ಸೈಕಾಗಿತ್ತು ಅಂದರೆ ಮುದ್ದುಗೆ ಈ ಥರದ್ದಾದರೆ ಇಷ್ಟ ಗೈಸ್. ಐಸ್ ಕ್ರೀಮ್ ಎಲ್ಲ ತಿಂತಾನೆ. ಋತು ನಿಂದು ವೆನಿಲನಾ? ಋತು ವೆನಿಲಾ, ಮೈನ್ ಇಸ್ ಚಾಕ್ಲೇಟ್. ಇನ್ನೊಂಚೂರು ಕೇಳಿದ್ರೆ ಕೊಡ್ತಾರ ಅಂತೆ. ಹಾಕೋ ಬಂದಿರೋದೇ ಇಷ್ಟ ಹಾಕೋ ಬಂದವ್ರೆ. ಅಲ್ಲಾಗ ಇವಳು ಮೊದಲೇ ಫಸ್ಟ್ ಆಫ್ ಆಲ್ ಬೇಡ ಅಂತ ಹೇಳಿದ್ಲು. ಇವ್ರನ್ನ ರೊಟೇಟ್ ಮಾಡೋಣ ಬನ್ನಿ. ಇಟ್ಸ್ ಸೋ ಕ್ಯೂಟ್ ಅಲ್ಲ, ಎಷ್ಟು ಚಂದ ಆಯ್ತದು. ನಂಗೆ ಇಷ್ಟ ಆಯ್ತಿದ್ದು. ಸಾಕ್ಬಿಟ್ರು ಇವರೇ ತಿರುಗ್ತವ್ರೆ ಅನ್ಸುತ್ತೆ. ನನ್ನ ಇಷ್ಟ ಮುದ್ದ ನಿದ್ದೆ ಮಾಡ್ತಾವ. ನಾನು ಮಾಮೂಲಿನ ಬೀಳ್ಸು ಆಮೇಲೆ ಗೈಸ್ ನನ್ನ ಔಟ್ಫಿಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಐ ವಿಲ್ ಶೋ ಯು ಕಂಪ್ಲೀಟ್ ಔಟ್ಫಿಟ್. ಈಲ್ಸ್ ಹಾಕೊಂಡಿದ್ದು ವೆಡ್ಜಸ್. ಬಟ್ ಇವಾಗ ಅಟ್ ಪ್ರೆಸೆಂಟ್ ಅವಳು ಬರ್ಡೇಗೆ ಅಂತ ಗಿಫ್ಟ್ ಕೊಡಿಸಿರೋ ಸ್ಲಿಪ್ಪರ್ಸ್ ಹಾಕೊಂಡಿದ್ದಾಳೆ. ನೀನು ಅಲ್ಲೇ ಇರೋದು, ನಾವು ಹೋಗ್ತೀವಿ. ಪ್ರದೀಪ್ ಎಲ್ಲಿ? ಪಣಜಿ ಗೈಸ್. ವಿ ಆರ್ ಇನ್ ನಾರ್ತ್ ಗೋವಾ ಗೈಸ್. ನಮ್ಮ ಋತು ಔಟ್ಫಿಟ್ ನೋಡಿ ಗೈಸ್ ಹೆಂಗೈತೆ. ಹಿಂದ್ಗಡೆಯಿಂದ ಫುಲ್ ಗೋವಾ ವೈಬ್ಸ್ ಎಲ್ಲವೇ. ಗೈಸ್ ಅವರ್ ಪ್ಲಾನ್ ಗಾಟ್ ಕ್ಯಾನ್ಸಲ್ ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ರೂಮ್. ಏನು ಬೇಕಪ್ಪ? ಯಾರು ಕಿತ್ಕೊಂಡಿದ್ದು? ಏನು ಇಸ್ಕೊಂಡ್ರು? ಅಲ್ಲೋಡು ಬಂತು ಬಾ. ಬಿಕಾಸ್ ಇವಾಗಲೇ ಆಲ್ರೆಡಿ ಎಷ್ಟಾಗಿದೆ ನನ್ನ ಟೈಮು? 10:45 ಆಗಿದೆ. ಸೊ ಇವಾಗ ಹೋದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಹೋಗಿ ಬರೋದು ಎಲ್ಲ ಅದರಲ್ಲೇ ಚಿನ್ವಿಗೆ ಸ್ವಲ್ಪ ನಿದ್ದೆ ಬರ್ತಿದೆ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗಿ ಅಟ್ಲೀಸ್ಟ್ ನೆನ್ನೆನೂ ನಮಗೆ ಕರೆಕ್ಟಾಗಿ ನಿದ್ದೆ ಇಲ್ಲ, ಹೋಗಿ ರೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ರೂಮ್. ದಟ್ಸ್ ಆಲ್. Come on, Anna. I will end this vlog here only. Thank you for watching.